ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬನೋಸಿ ಗ್ರಾಮದಲ್ಲಿ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಹಿರಿಯ ಬೌದ್ಧ ಉಪನ್ಯಾಸಕರು ಆದ ಎನ್ ಲಿಂಗಪ್ಪರವರು ಆಗ್ರಹ ಮಾಡಿದ್ದಾರೆ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ದೇವದುರ್ಗ ಅವರು ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಬರೆದ ಪತ್ರವನ್ನ ತಹಸೀಲ್ದಾರ್ ಅವರಿಗೆ ಮಂಗಳವಾರ ಮನವಿ ಸಲ್ಲಿಸಿ ಅವರು ಮಾತನಾಡಿದರು. ಬಾಲಕಿಯನ್ನ ಅತ್ಯಾಚಾರ ಮಾಡಿ 12 ತಾಸು ನಿರಂತರ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ. ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ರೂ ಕೂಡ ವಿಕೃತ ಕಾಮೆಗಳನ್ನ ಯಾವುದೇ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾ ಇಲ್ಲ. ಬಾಲಿಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರೋದು ಹೇಯ ಕೃತ್ಯವಾಗಿದೆ. ಸ್ವಾತಂತ್ರ್ಯ ಗಳಿಸಿ 78 ವರ್ಷ ಗತಿಸಿದ್ರೂ ಅಮಾಯಕ ದಲಿತ ಸಮಾಜದವರ ಮೇಲೆ ಮಾರಣಾಂತಿಕ ಹಲ್ಲೆ, ಕೊಲೆ, ದೌರ್ಜನ್ಯ ನಡೀತಾ ಇರೋದು ಖಂಡನೀಯ ಅಂತ ತಿಳಿಸಿದ್ದಾರೆ. ಶಿಕ್ಷಣ ಪಡೆದು ಸುಂದರ ಬದುಕು ಕಟ್ಟಿಕೊಳ್ಳುವ ವಯಸ್ಸಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿರುವ ಬಾಲಕಿಯ ಕುಟುಂಬಕ್ಕೆ ದಿಕ್ಕು ತೋಚದಾಗಿದೆ. ಕೊಲೆಗೆ ಒಳಗಾಗಿರುವ ಬಾಲಕಿ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, 20 ಲಕ್ಷ ರೂಪಾಯಿ ಪರಿಹಾರ ವಿತರಿಸಬೇಕು, 4 ಎಕರೆ ಭೂಮಿ ಕೊಡಬೇಕು, ಎಲ್ಲ ಆರೋಪಿಗಳನ್ನ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ರು. ದಲಿತ ಮಹಿಳೆಯರ ಮೇಲೆ ಆಗ್ತಿರತಕ್ಕಂಥ ಒಂದು ಶೋಷಣೆ, ಅತ್ಯಾಚಾರ ಪ್ರತಿದಿನ ಕೂಡ ನಡೀತಾ ಇದೆ. ಆದ್ರೆ ನಮ್ಮನ್ನ ಆಳಕ್ಕೆ ಬರ್ತಿರ್ತಕ್ಕಂಥ ಸರ್ಕಾರ ಯಾವುದು ಕೂಡ ಇದರನ್ನ ತಡೆಗಟ್ಟುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲ, ನಾನು ಮೊನ್ನೆ ಹೇಳಿದೆ, ನಾವು ನಮ್ಮ ದಲಿತರಿಗಾಗ್ಲಿ ಮಹಿಳೆಯರ ಮೇಲೆ ಯಾರಿಗೆ ಅತ್ಯಾಚಾರ ಆದ್ರೂ ನಾವೆಲ್ಲ ಹೋರಾಟ ಮಾಡಕ್ ಬಂದಿದ್ದೀವಿ. ಆದ್ರೆ ಇದನ್ನ ಖಂಡಿಸಿ ಮೊನ್ನೆ ಕರೆಟೋಪಿ ಲಾಠಿ ಹಿಡ್ಕೊಂಡು ಹೋದವರು ಇಂತ ಒಂದು ಖಂಡಿಸಿ ಪ್ರತಿರೋಧವಾಗಿ ಹೋರಾಟ ಮಾಡ್ಬೇಕಲ್ವಾ? ಯಾಕಂತ ಹೇಳಿದ್ರೆ ನಮ್ಮ SC ST OBC ಗಳನ್ನ ಅವರು ಕರೆಟೋಪಿ ಲಾಠಿ ಹಿಡ್ಕೊಂಡು ಉಪಯೋಗ ಮಾಡ್ಕೊಂತಾರೆ. ಮತ್ತೆ ಇಂಥ ವಿಷಯಗಳನ್ನ ಯಾಕೆ ಖಂಡಿಸ್ಬೇಕು? ಇಂಥ ವಿಷಯ ಯಾಕೆ ಖಂಡನೆ ಮಾಡಕ್ ಅವರು ಬರಲ್ಲ? ಇವತ್ತು ಬಹುತೇಕ ನಾವು ಅವತ್ತಿನ ದಿನ ನೋಡಿದಾಗ ನಮ್ಮ ಮಾನ್ಯರಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಅವಮಾನವನ್ನ ಇದೇ RSS ಅವರು ಮಾಡಿದ್ದಾರೆ. ಈಗ ಬಸವಣ್ಣವರು ಏನ್ ಮಾಡಿದ್ರು? ಬಸವಣ್ಣವರು ಅವರ ತಮ್ಮ 12ನೇ ಶತಮಾನದಲ್ಲಿ ಯಾರು ಇದೇ ಪೇಶ್ವೆಯವರು, ಇಂದಿನ ಪೇಶ್ವೆ ಇಂದಿನ ಮನುವಾದಿಗಳು ಅವರು ವೇಶ್ಯರನ್ನಾಗಿ ಮಾಡಿದ್ರು. ಆದ್ರೆ ಬಸವಣ್ಣವರು ಅವರನ್ನ ಶರಣರನ್ನಾಗಿ ಮಾಡ್ತಾರೆ. ಯಾರು ನಮ್ಮ ಭಗತ್ ಸಿಂಗ್ ಅವರು ಫೋಟೋ ಬಾಕಿ ಮಾಡ್ತಾರೆ. ಭಗತ್ ಸಿಂಗ್ ಅವರು ಅವರ ಒಂದು ಜೀವನೋದ್ಯೋಗದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಶೌಚಾಲಯ ಸ್ವಚ್ಛ ಮಾಡುವವರ ಕೈಯಿಂದಲೇ ರೊಟ್ಟಿ ತಿನ್ಬೇಕಂತ ಹೇಳ್ತಾರೆ. ಅವನ್ನೆಲ್ಲ ತಿರುಚಿ ಇವರು ಮಹಿಳೆಯರ ವಿರೋಧಿಯಾದಂತ ಯಾರು RSS ಅವರು ಫೋಟೋ ಹಾಕಿರ್ತಾರೆ. ಇದೇ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಇಲ್ಲಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಹಿಂದೇಟು ಹಾಕುವ ಏನು ಕಾಣಲಾರದ ಕೈಗಳು, ಇದರಲ್ಲಿ ಕೈವಾಡ ಇದೆ, ರಾಜಕೀಯ ಕೈವಾಡ ಇದೆ. ಇವತ್ತು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಇವತ್ತು ಗೃಹ ಮಂತ್ರಿ ಆಗಿರ್ತ ಜಿ ಪರಮೇಶ್ವರ್ ಅವರು ಏನ್ ಮಾಡ್ತಿದ್ದಾರೆ? ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿನೇ ಇವತ್ತು ದಲಿತರ ಮೇಲೆ ಬಹಳಷ್ಟು ಅತ್ಯಾಚಾರಗಳು ಆಗೋದಕ್ಕೆ ಕಾರಣಗಳಾಗಿವೆ. ಯಾಕೆ ಆಗಕತ್ತಿರುವಂತ ಅಂತದ್ರ ಬಗ್ಗೆ ಇವತ್ತು ಜಿಲ್ಲಾಡಳಿತ ಯಾಕೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಗಳನ್ನ ಯಾಕೆ ಮಾಡ್ತಾ ಇಲ್ಲ? ಇವತ್ತು ನಮ್ಮ ದಲಿತರನ್ನೇ ಇವತ್ತು ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಕ್ಕ ಹತ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಬಸ್ಸಾಮಳ ಸಾವಿನ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ನಡೆಸಿ ಅವ್ರನ್ನ ಕಠಿಣ ಶಿಕ್ಷೆ ಒಳಪಡಿಸಿ ಮತ್ತು ಅವ್ರನ್ನ ಗಡಿಪಾರು ಮಾಡಬೇಕು. ಇಲ್ಲಂತಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕಂತೇಳಿ ನಾವು ಇವತ್ತು ಆಗ್ರಹ ಪಡಿಸ್ತೀವಿ. ಇವತ್ತು ಸರ್ಕಾರ ಬರೇ ಹೇಳ್ತದ, ಕೈ ಬಿಡ್ತದ, ಬರೀ ಇದರಿಂದ ಸಾಲವಾಗಲ್ಲ. ಸರಿಯಾದ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೂಲಕ ಅದನ್ನು ತನಿಖೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡುತ್ತಾ ನಾನು ಆಗ್ರಹ ಪಡಿಸ್ತೀನಿ. ಮಾನ್ಯ ಸಿದ್ದರಾಮಯ್ಯ ಅಂತ ಕರ್ತೀವಿ. ಆದ್ರೆ ನೀವು ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಆದಾಗ ಇಂಥ ಕಾನೂನು, ಕಠಿಣವಾದ ಕಾನೂನು ನೀವು ಯಾರು ಜಾರಿಗೆ ತರ್ತಾ ಇಲ್ಲ. ಮತ್ತೇನಪ್ಪ ಅಂತಂದ್ರೆ ಅದೇ ಜಿಲ್ಲೆಯಲ್ಲಿ, ಅದೇ ಬಿಜಾಪುರ ಜಿಲ್ಲೆಯ ದೇವರಿಪ್ಪರಿಗೆ ಗ್ರಾಮದ ರೇಣುಕಮ್ಮ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಒಂದು ಕೆನಲಿಗೆ ಹಾಕಿ ಸಾಯಿಸಿದ್ದಾರೆ. ಇವೆಲ್ಲ ಘಟನೆಗಳು ನಮ್ಮ ರಾಜ್ಯದಲ್ಲಿ ದಿನ ಬೆಳಕಾದ್ರೆ ನೋಡ್ತಿದ್ವಿ. ಅದು ಆಗಬಾರ್ದಂದ್ರೆ ಮೊನ್ನೆ ಸರ್ಕಾರ ನೀಡಿದಂತ ಸಿದ್ದರಾಮಯ್ಯನವರು ಸಚಿವ ಸಂಪುಟಗಳಿಗೆ ಇಂಥ ಒಂದು ಕಠಿಣ ಕಾನೂನು ಜಾರಿಗೆ ತಂದಾಗ ಮಾತ್ರ ದಲಿತರು ಸುರಕ್ಷಿತವಾಗಿ ಓಡಾಡಲು ಅನುಕೂಲ ಆಗ್ತದೆ. ನಾವು ಕೇಳಲು ಬಯಸ್ತೀವಿ, ನಾವು ಏನಪ್ಪ ಅಂದ್ರೆ ನಿಮ್ಮಲ್ಲಿ ರೂಪಾಯಿ ಕೇಳಂಗಿಲ್ಲ. ನಮ್ಮ ಹೆಣ್ಮಕ್ಕಳು ದುಡಿದ ಮೇಲೆ ಹೊಲಮನೆ ಕೆಲಸಕ್ಕಾಗಿ ಸುರಕ್ಷಿತವಾಗಿ ಮನೆ ಬರಲು ಆಗ್ತಾ ಇಲ್ಲ.
ಶಾಲೆಗೆ ಹೋಗಿ ವಿದ್ಯಾರ್ಥಿ ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಂತ ಆಗ್ತಾ ಇಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುರೇಶ್ ಬಿ, ಟಿವಿ 20 ಕನ್ನಡ ನ್ಯೂಸ್, ದೇವದುರ್ಗ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ, ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ 1 ದಿನದಲ್ಲಿ ಪರಿಹಾರ ಶತಸಿದ್ಧ. Any problems get 100% solution within 1 day.